ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋದೊಳಗಡೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋಯಿಂದ ಈ ವಿಡಿಯೋವರೆಗೂ ಏನೇನು ಅಪ್ಡೇಟ್ ಇದೆಯೋ ಪ್ರತಿಯೊಂದನ್ನು ವಿಡಿಯೋ ಮುಖಾಂತರ ಹೇಳಕೊಟ್ಟಿದ್ದೀನಿ. ಇಲ್ಲಿ ಬಂದು ಟ್ರೈನಿಂಗ್ ಲಿಂಪ್ಸಸ್ನ ಆ್ಯಡ್ ಮಾಡ್ತಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಭದ್ರಾವತಿ ಸೈಡು ಯಾರಾದರೂ ಗ್ರೋವರ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಟ್ರಿಬ್ಯೂಟರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ. ಆಮೇಲೆ ನಾನು ಇನ್ನೊಂದು ಹೇಳಿದ್ದೆ, ಶಿವಮೊಗ್ಗ ಸೈಡು ಯಾವುದೂ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಇರಲಿಲ್ಲ ಇದೆ ಅಂತೇಳಿ. ಸೊ ಅದಕ್ಕೆ ಒಬ್ಬರಂತೂ ತುಂಬ ಫಾಲೋಅಪ್ ಮಾಡಿಬಿಟ್ರು ನನ್ನ ಹತ್ರ, ಶಿವಮೊಗ್ಗ ಸೈಡ್ ಇದೆ ಅಂದ್ರೆಲ್ಲ ಕೊಡಿ ಅಂತ. ಶಿವಮೊಗ್ಗ ಅಂದರೆ ನಾನು ಭದ್ರಾವತಿ ಶಿವಮೊಗ್ಗ ಒಂದೇ ಅಂತ ಅಂದ್ಕೊಂಡಿದ್ದೆ, ಗೊತ್ತಿಲ್ಲ ದೂರ ಇದೆಯಾ ಹತ್ತತ್ರ ಇದೆಯಾ ಇಲ್ಲ ಒಂದೇನಾ ಅಂತ ಗೊತ್ತಿಲ್ಲ. ನಾನು ಭದ್ರಾವತಿ ಕಾಂಟ್ಯಾಕ್ಟ್ ಇದೆ ನನ್ನ ಹತ್ರ, ಭದ್ರಾವತಿ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟು ಇಲ್ಲ. ಅವ್ರಿಗೆ ಭದ್ರಾವತಿ ಕೊಟ್ಟಿದ್ದೆ ನಾನು, ಬಟ್ ಶಿವಮೊಗ್ಗದ ಕೊಡಿ ಅಂತ ಹಿಡ್ದಿದ್ದಾರೆ. ನನಗೆ ಗೊತ್ತಿಲ್ಲ ಶಿವಮೊಗ್ಗ ಭದ್ರಾವತಿ ಎಲ್ಲೆಲ್ಲಿದೆಯೋ ಅಂತ. ಭದ್ರಾವತಿಲಿರೋದು ನನ್ನ ಹತ್ರ ಕಾಂಟ್ಯಾಕ್ಟ್ ಇರೋದು ಡಿಸ್ಟ್ರಿಬ್ಯೂಟರ್ದು, ಶಿವಮೊಗ್ಗದಲ್ಲ. ಶಿವಮೊಗ್ಗ ಅಂತ ಅವರು ಮೆನ್ಷನ್ ಮಾಡಿಲ್ಲ, ಅವರು ಭದ್ರಾವತಿಲಿರೋದು ನಾವು ಅಂತ ಹೇಳಿದ್ರು. ಭದ್ರಾವತಿ ಕಡೆ ಆಯಿಸ್ಟರ್ ಮಶ್ರೂಮ್ ಬೆಳೆಯೋರ ನಂಬರ್ ಕೇಳಿದ್ದಾರೆ, ಶಿವಮೊಗ್ಗದಲ್ಲಿ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ನಾನು ಅಂದ್ಕೊಂಡಿದ್ದು ಅಂತ ಹೇಳ್ತಾ ನೆಕ್ಸ್ಟ್ ಬಂದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಮುಖಾಂತರ ಕೇಳಿದರು, ಈ ಸ್ಪ್ರೇ ಮಾಡ್ತಾಯಿದ್ದೀನಲ್ಲ ಇದ್ರದ್ದು ಕಳಿಸಿ ಹೆಂಗಿದೆ ಇದು ಅಂತ, ವಾಟ್ರ್ ಸ್ಪ್ರೇಯರು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನನಗೊಂದು ವಿಡಿಯೋ ತೋರಿಸಿ ಅಂತ ಕೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋ, ಯಾರು ಅಂತಲೂ ಮರ್ತೋಗಿದೆ. ಇದು ಬಂದು ಈ ರೀತಿ ಸ್ವಿಚ್ ಕನೆಕ್ಟ್ ಮಾಡಿ ಒಂದ್ಸಲ ಚಾರ್ಜಿಂಗ್ ಮಾಡಿಬಿಟ್ರೆ 3 ದಿನ ಇರ್ತಾಯಿದೆ ಇದು. ಆದರೆ ನಾನು ಕಂಟಿನ್ಯೂಯಸ್ಸಾಗಿ 3 ದಿನ ಯೂಸ್ ಮಾಡಿದ್ರು ಚಾರ್ಜಿಂಗ್ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಇವಾಗ ಚಾರ್ಜಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಚಾರ್ಜಿಂಗ್ ಹಾಕೋ ಅವಶ್ಯಕತೆ ಇಲ್ಲ. ಇದು 21 ಲೀಟ್ರದು ವಾಟರ್ ಸ್ಪ್ರೇಯರ್ಗೆ ಇದು ಆಟೋಮೆಟಿಕ್. ಇದು ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಚಾರ್ಜಿಂಗ್ ಇದ್ದ ಮೇಲೆ ನಾವು ಇದನ್ನು ಹಾಗೆ ಯೂಸ್ ಮಾಡ್ಬೋದು, ಸಹ ಮ್ಯಾನ್ಯಲಾಗೂ ಯೂಸ್ ಮಾಡ್ಬೋದು, ಮಲ್ಟಿ ವರ್ಕ್ ಮಾಡ್ಬೋದು. ಇದು ತೊಗೊಂಡು ಬಂದಾಗಿಂದ ಇವಾಗವರೆಗೂ ಚೆನ್ನಾಗಿ ವರ್ಕ್ ಆಗ್ತಿದೆ, ಎಂಥದ್ದು ಪ್ರಾಬ್ಲಮ್ ಇಲ್ಲ. 2 ಸ್ಪ್ರೇದು ತೊಗೊಂಡು ಬಂದಿದ್ದಕ್ಕೆ 2,000 ರೂಪಾಯಿ ಬಿತ್ತು ನನಗೆ. ಎರಡು ತೊಗೊಂಡ್ಬಂದಿದ್ದಕ್ಕೆ ಒಂದೊಂದಕ್ಕೆ 2,000 ರೂಪಾಯಿ ಬಿತ್ತು. ಇಲ್ಲಿ ಬಂದು ನನ್ನ ಸ್ಪಾನ್ ರನ್ನಿಂಗ್ ರೂಮಲ್ಲೇ ಈ ರೀತಿ ಫ್ರೂಟಿಂಗ್ ಬಂದುಬಿಟ್ಟಿತ್ತು. ಇದು ಬಂದು ಬ್ಯಾಗ್ಸ್ ಎಲ್ಲ ತುಂಬ ಚಿಕ್ಕದಲ್ಲ, ನನಗೆ ಕಾಣಿಸಿಲ್ಲ ಅದು ಬ್ಯಾಗ್ಸು ಮೇಲೆ ಇಡೋದ್ರಿಂದ. ಈ ರೀತಿ ಪ್ರತಿಯೊಂದು ಬ್ಯಾಗಲ್ಲೂ ಫ್ರೂಟಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ ಎಲ್ಲ ಬ್ಯಾಗಲ್ಲೂ. ಕಿಚನಲ್ಲಿ ಇಟ್ಟಿರೋದಿದು, ಕಬೋರ್ಡಲ್ಲಿ ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಈ ರೀತಿ ಬಂದಿದೆ ನೋಡಿ. ಇನ್ನು ತೋರಿಸ್ತೀನಿ, ಹಂಗೆ ವಿಡಿಯೋ ನೋಡ್ತಾ ಇರಿ. ಇಲ್ಲಿ ನೋಡಿ ಎಲ್ಲದನ್ನು ಪಿಂಕ್ ಆಯಿಸ್ಟರ್ ಮಶ್ರೂಮ್ ಬಂದುಬಿಟ್ಟಿದೆ. ಇಷ್ಟು ಬ್ಯಾಗ್ಸ್ ಇದ್ದರೂ ಸಹ ನಾನು ಇನ್ನೂ ಬ್ಯಾಗ್ಸ್ ಇಡ್ತಾನೆ ಹೋಗ್ತಾಯಿದ್ದೀನಿ ಕೆಳಗಡೆ ಎಲ್ಲನೂ. ಇಡೋಕ್ಕೆ ರೀಸನ್ ಏನಂದರೆ, ರೀಸೆಂಟ್ ಟೈಮಲ್ಲಿ ಒಬ್ಬರು ಕಾಲ್ ಮಾಡಿದರು. ಇವ್ರು ಏನಂದರೆ ಹೋಟೆಲಲ್ಲಿ ಮಶ್ರೂಮ್ದು ಮಾಡ್ತಾರಂತೆ ವೆರೈಟೀಸ್ ಎಲ್ಲ. ಒಂದಿನ 25ನೇ ತಾರೀಕು ಜುಲೈ ಇಟ್ಕೊಂಡಿದ್ದಾರೆ ಅವರು. 60 ಬ್ಯಾಗ್ ಕೇಳಿದ್ದಾರೆ ನನ್ನ ಹತ್ರ. ಫ್ರೂಟಿಂಗ್ ಬಂದಿರೋ ಬ್ಯಾಗ್ಸು ಅಂದರೆ ಅಂದರೆ ಜಸ್ಟ್ RTF ಬ್ಯಾಗ್ಸ್ ಅಲ್ಲ, ಆಲ್ರೆಡಿ ಮಶ್ರೂಮ್ ಬಂದಿರಬೇಕು ಆ ಥರ ಬ್ಯಾಗ್ಸು ಅವ್ರಿಗೆ ಬೇಕಿದೆಯಂತೆ. 60 ಬ್ಯಾಗ್ ಆರ್ಡ್ರ್ ಮಾಡಿದ್ದಾರೆ, 60 ಬ್ಯಾಗ್ಸ್ ಆರ್ಡ್ರ್ ಮಾಡಿದ್ದಾರೆ. ಅಂದರೆ ಯಾರು ಹೋಟೆಲಿಗೆ ಬರ್ತಾರೋ ಅವ್ರ ಮುಂದೆನೇ ಹಾರ್ವೆಸ್ಟ್ ಮಾಡಿ ಅಡುಗೆ ಮಾಡಿ ಕೊಡೋದಂತೆ. ಸೊ ಅದಕ್ಕೋಸ್ಕರ ಆ ಥರ ಬ್ಯಾಗ್ಸು ನನಗೆ 60 ಬ್ಯಾಗ್ ಬೇಕು, 25th ಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನನ್ನ ಹತ್ರ ಇರೋ ಬ್ಯಾಗ್ಸ್ ಎಲ್ಲನೂ ಶಿಫ್ಟ್ ಮಾಡಿದ್ದೀನಿ. ಫಸ್ಟು 10 ಬ್ಯಾಗ್ಸ್ ಕೇಳಿದ್ರು, 20 ಬ್ಯಾಗ್ಸ್ ಕೇಳಿದ್ರು. ನನಗೆ ಫಸ್ಟು ಅನುಮಾನ ಇತ್ತು, ಇವರು ಆಮೇಲೆ ಸುಮ್ಮನೆ ನಾನು ಇಷ್ಟೊಂದು ಎಫರ್ಟ್ ಹಾಕಿ ಎಲ್ಲ ಮಾಡಿ ತೊಗೊಳ್ಳಿಲ್ಲ ಅಂದರೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೆ ಹೇಳಿದ್ದೆ. ಅಡ್ವಾನ್ಸ್ ಪೇಮೆಂಟು ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲ ಬ್ಯಾಗ್ಸು ಅಂದರೆ ಆಲ್ಮೋಸ್ಟ್ 100+ ಬ್ಯಾಗ್ಸ್ನ ಇಟ್ಟು, ಇವಾಗ ನನ್ನ ಸ್ಪಾನ್ ಅಂದರೆ ಫ್ರೂಟಿಂಗ್ ರೂಮಲ್ಲಿ 150 ಬ್ಯಾಗಕ್ಕೆ ಪ್ಲಸ್ ಇದೆ, 150+ ಬ್ಯಾಗ್ಸ್ ಇದೆ. ಇಷ್ಟು ಬ್ಯಾಗ್ಸ್ ಇಟ್ಟಿದ್ದೀನಿ. ಅದೇ ಆರ್ಡರ್ ಇದೆ 25ನೇ ತಾರೀಕು ಫ್ರೂಟಿಂಗ್ ಬ್ಯಾಗ್ಸು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ. ಇದು ಚಾಫ್ ಕಟ್ಟರು ಇದು ಚಾಫ್ ಕಟ್ರು ತುಂಬ ಜನ ಕೇಳಿದ್ರಿ ನೀವು ನನ್ನ ಹತ್ರ. ಚಾಫ್ ಕಟ್ರ್ ಅವೈಲೇಬಲ್ ಇದೆ ನೋಡಿ. ಇದು ಎಷ್ಟು ಏನು ಅಂತ ಅವ್ರು ಕೆಳಗಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡಿಕೊಂಡು ಈ ಚಾಫ್ ಕಟ್ಟರ್ನ ಸೇಲ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಸ್ಪಾನು 25 kg ಆರ್ಡ್ರ್ ಮಾಡಿದ್ದೆ, ನನ್ನ ಹತ್ರ ಒಂದು 9 kgs ಇತ್ತು. ಸೊ 30 kgs ಕೋಲಾರಿಂದ ರಮ್ಯಾ ಅಂದ್ಬಿಟ್ಟು ಒಬ್ಬರು ಬಂದು ಮಶ್ರೂಮ್ ಸ್ಪಾನ್ ತೊಗೊಂಡು ಹೋಗ್ತಾರೆ. ಸೊ 30 kgs ಆರ್ಡ್ರ್ ಮಾಡಿದರು. ಆಮೇಲೆ ಫೈನಲಿ ನೋಡಿದ್ರೆ ಅವ್ರು 25 kgs ಕೊಡಬೇಕಾಗಿರೋರು 20 kgನೇ ಕಳಿಸಿದ್ರು. 25 kgಗೆ ಬಿಲ್ಲಿಂಗ್ ಮಾಡಿಸ್ಕೊಂಡು, ಅದಕ್ಕಾಗಿ ನಾನು ಮತ್ತೆ 25 kg ಕೊಟ್ಟೆ ಇವ್ರಿಗೆ. ಫುಲ್ಲು ತಂದಿರೋ ಸ್ಪಾನು ಹಂಗೆ ಖಾಲಿ ಆಯಿತು, ಒಂಚೂರು ಮಿಗಿಲ್ದಿರಂಗೆ ಮತ್ತೆ ಆರ್ಡ್ರ್ ಮಾಡಿಕೊಂಡೆ. ಅದ್ರ ಜೊತೆಗೆ ಅಂದರೆ ಸ್ಪಾನ್ ಯಾರಿಗಾದ್ರೂ ಬೇಕಿದ್ರೂ ಫ್ರೆಶ್ ಸ್ಪಾನು ಇವಾಗ ಜಸ್ಟ್ ತರಿಸಿರೋದು ಅವೈಲೇಬಲ್ ಇದೆ.
ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದು ಬಂದು ಸಾಜರ್ ಕಾಜು ಮಶ್ರೂಮ್ ಅಂತ. ತುಂಬ ಜನಕ್ಕೆ ಗ್ರೋವರ್ಸ್ಗೆ ಗೊತ್ತಿರುತ್ತೆ. ಸಾಜರ್ ಕಾಜು ಮಶ್ರೂಮ್ ಸಹ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾದರೂ ಸಾಜರ್ ಕಾಜು ಬೇಕಿದೆ ಅಂದರೆ ಬೇರೆಯವ್ರು ಸಹ ಗ್ರೋ ಮಾಡ್ತಿದ್ದಾರೆ, ಸೇಲ್ ಸಹ ಮಾಡ್ತಾಯಿದ್ದಾರೆ. ಇದು ಬೇರೆಯವರು ಗ್ರೋ ಮಾಡಿರೋದು, ನಾನು ಸಹ ಸ್ಟಾರ್ಟ್ ಮಾಡಿದ್ದೀನಿ ಗ್ರೋ ಮಾಡೋದಕ್ಕೆ. ಸಾಜರ್ ಕಾಜು ಮಶ್ರೂಮ್ ಯಾರಿಗಾದರೂ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.